ಪ್ರಸಾದ್ ಅವರು, ಶ್ರೀ ಮೌಲಾಲಿ ಅಲ್ಗೂರ್ ಅವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಸುನಿಲ್ ಗೌಡ ಪಾಟೀಲ್ರು, ಉಪಾಧ್ಯಕ್ಷರಾದ ಗೊಡ್ಡೋಡಿಗಿ ಅವರು, ಹಾಗೆ ನಮ್ಮ ಮಹಂತೇಶ್ ಬಿರಾದಿಯಾರಿ ಅವರು ಮತ್ತು ಸಂಸ್ಥೆಯ ಇನ್ನಿತರ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಬಂಧು ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಎಲ್ಲ ಬಂಧುಗಳೇ, ಸುಮಾರು 2 ವರ್ಷ 10 ತಿಂಗಳಲ್ಲಿ ನಮ್ಮ ಸುನಿಲ್ ಪಾಟೀಲ್ರ ನೇತೃತ್ವದಲ್ಲಿ BLD ಸೌಹಾರ್ದ ಬ್ಯಾಂಕು ಇವತ್ತು 11ನೇ ಬ್ರ್ಯಾಂಚು, 10 ಬ್ರ್ಯಾಂಚ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಬಿಜಾಪುರ ಮತ್ತು ಬಾಗಲಕೋಟಲ್ಲಿ, ಬೆಂಗಳೂರಲ್ಲಿ ಇವತ್ತು ಹೊಸ ಶಾಖೆ ಉದ್ಘಾಟನೆ ಆಗಿದೆ. ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ ಮತ್ತು ಈ ಬ್ಯಾಂಕು ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಮತ್ತು ಇವತ್ತೇನೋ ಒಂದು 11 ಬ್ರಾಂಚ್ಗಳನ್ನು ತೆಗೆದಿದ್ದಾರೆ. 2 ವರ್ಷ 10 ವರ್ಷ 10 ತಿಂಗಳಲ್ಲಿ ಅಲ್ವಾ. 100 ಬ್ರಾಂಚು ಕನಿಷ್ಠ ಒಂದು 5-6 ವರ್ಷದಲ್ಲಾದರೂ ತೆಗೀರಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗ ನಮ್ಮ ಮೈಸೂರು ಬ್ಯಾಂಕು, ಆಮೇಲೆ ಕರ್ನಾಟಕ ಬ್ಯಾಂಕು, ಮತ್ತು ಕಾರ್ಪೊರೇಷನ್ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಇದೆಲ್ಲ ಕೂಡ ನಮ್ಮ ರಾಜ್ಯದ್ದೇ. ಇದು ಬ್ಯಾಂಕುಗಳು ಕೂಡ ನಮ್ಮ ರಾಜ್ಯದ್ದೇ. 100 ಅಲ್ಲ 1000 ಬ್ಯಾಂಕುಗಳನ್ನು ದೇಶದ ಎಲ್ಲ ಭಾಗದಲ್ಲೂ ಕೂಡ ತೆಗೆದಿದ್ರು. ಈಗ ಇತ್ತೀಚೆಗೆಲ್ಲ ಮರ್ಜ್ ಆಗೋಯ್ತು. ಎಲ್ಲ ಮರ್ಜ್ ಆಗಿ ಬೇರೆ ಬೇರೆ 2-3 ಬ್ಯಾಂಕುಗಳನ್ನು ಮರ್ಜ್ ಮಾಡಿ ಒಂದೊಂದು ಬ್ಯಾಂಕು ಮಾಡಿದ್ದಾರೆ. ಇವರೆಲ್ಲ ಈ ಥರ ಒಂದು ಸಣ್ಣ ದಕ್ಷಿಣ ಕನ್ನಡದಲ್ಲಿ 4 ಬ್ಯಾಂಕ್ ಇತ್ತು. 4 ಕೂಡ ಸಣ್ಣ ಒಂದು ಈ ಸಣ್ಣ ಬ್ಯಾಂಕ್ಗಳಾಗಿದ್ದಿದ್ದೆ. ಬೃಹದಾಕಾರವಾಗಿ ಅವರು ಬೆಳೆದು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟರು ಮತ್ತು ಸಹಸ್ರಾರು ಬ್ರಾಂಚ್ಗಳನ್ನು ತೆಗೆದು ನಮ್ಮ ದೇಶದ ಆರ್ಥಿಕತೆಗೆ ಇದು ಒತ್ತನ್ನು ಕೊಟ್ಟಂಥವ್ರು ನಮ್ಮ ಕರ್ನಾಟಕದ ಬ್ಯಾಂಕುಗಳು. ಬೇರೆ ಯಾವ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಇಷ್ಟು ದೊಡ್ಡ ಬ್ಯಾಂಕ್ಗಳನ್ನು ಯಾರೂ ಕೂಡ ಮಾಡಿರಲಿಲ್ಲ. ಮತ್ತು ಈ ಕೋಆಪರೇಟಿವ್ ಮೂವ್ಮೆಂಟ್ ಪ್ರಾರಂಭ ಆಗಿದ್ದೆ ನಮ್ಮ ರಾಜ್ಯದಲ್ಲಿ. ನಮ್ಮ ಇವರು ಸಿದ್ದನಗೌಡ ಪಾಟೀಲ್ರು 100 ವರ್ಷಕ್ಕಿಂತೂ ಜಾಸ್ತಿ ಆಯಿತು ಅನ್ಸುತ್ತೆ, 110-115 ಆಯಿತು. ಅದರಲ್ಲಿ ಕೋಆಪರೇಟಿವ್ ಮೂವ್ಮೆಂಟ್ಗೆ ಒಂದು ಬಲವಾದ, ನಾವು ಬಿಟ್ಟರೆ ಮಹಾರಾಷ್ಟ್ರ, 2 ರಾಜ್ಯಗಳಲ್ಲಿ ಅತ್ಯಂತ ಬಲವಾಗಿರ್ತಕ್ಕಂಥ ಒಂದು ಸೊಸೈಟೀಸ್ ಇರ್ಬೋದು ಎಲ್ಲ ಕ್ಷೇತ್ರದಲ್ಲಿ. ಅದು ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಹೌಸಿಂಗ್ ಇರ್ಬೋದು, ಅಥವಾ ಬ್ಯಾಂಕ್ಗಳಿರ್ಬೋದು, ಅಥವಾ ಬೆಂಗಳೂರು ಡೈರಿಗಳಿರ್ಬೋದು, ಈ ಥರ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ನಮ್ಮ ಕರ್ನಾಟಕದ ಕೊಡುಗೆ ಇದೆ ಅಂತೇಳಿ ಇವತ್ತು ನಮ್ಮ ಸುನೀಲ್ ಗೌಡರ ನಾಯಕತ್ವದಲ್ಲಿ ಈ ಬ್ಯಾಂಕು ಚೆನ್ನಾಗಿ ಬೆಳೆಯಲಿ, ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನಕ್ಕೆ ಸಹಾಯವಾಗುವಂಥ ಸಂಸ್ಥೆಯಾಗಿ ಬೆಳೀಲಿ ಅಂತ ಹೇಳಿ. ಮತ್ತು ಇದಕ್ಕೆ ಡಿಪಾಸಿಟ್ಸು ಭಾಳ ಮುಖ್ಯ. ನಮ್ಮಲ್ಲಿ ಡಿಪಾಸಿಟ್ಸ್ ಇದ್ದರೆ ಮಾತ್ರ ಸಾಲ ಕೊಡೋಕ್ಕಾಗೋದು. ಹೆಚ್ಚು ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಸಹಜವಾಗಿ ಎಲ್ಲರೂ ಕೂಡ ಬಂದು ನಿಮ್ಮಲ್ಲಿ ಡಿಪಾಸಿಟ್ಸ್ ಇಡ್ತಾರೆ. ಆಗ ನೀವು ಕೂಡ ಜನಕ್ಕೆ ಸಹಾಯ ಮಾಡ್ಬೋದು. ಸಾಲ ಕೊಡುವಂಥ ಸಂದರ್ಭದಲ್ಲಿ ಆಗಲೇ ಸುನೀಲ್ ಗೌಡ್ರು ಹೇಳ್ತಾ ಇದ್ರು, ಯಾವುದೇ ಒಂದು ರೆಕಮೆಂಡೇಶನ್ ಆಗಲಿ ಅಥವಾ ಯಾವುದೇ ಮುಲಾಜ್ಗೆ ಯಾವುದು ಸಾಲ ಕೊಡೋಕೆ ಹೋಗಬೇಡಿ ಅಲ್ವಾ. ಸಾಲ ತೀರಿಸುವಂಥ ಶಕ್ತಿ ಇರೋರು ಮಾತ್ರ ನೀವು ಬೆಂಬಲ ಕೊಡಿ. ಮತ್ತು ಅದೇ ರೀತಿ ಕಟ್ಟುನಿಟ್ಟಾಗಿ ನೀವು ವಸೂಲಿ ಮಾಡಬೇಕು. ಕಟ್ಟುನಿಟ್ಟಾಗಿ ವಸೂಲಿ ಮಾಡದೇ ಇದ್ದರೆ ಬ್ಯಾಂಕುಗಳು ಬೆಳೆಯೋದಿಲ್ಲ. ಅದರಿಂದ ಎರಡೂವನ್ನು ನಾವು, ನಿಮಗೆಲ್ಲ ಗೊತ್ತಿದೆ, ಇಷ್ಟು ಬ್ಯಾಂಕ್ ಮಾಡಿದವ್ರಿಗೆ ಗೊತ್ತಿಲ್ಲದೆ ಇರುತ್ತಾ. ಅದರಲ್ಲೂ ಕೂಡ MB ಪಾಟೀಲ್ರು ಅವ್ರ ಸಹೋದರರ ಬೆಂಬಲ ಇರುತ್ತೆ. ಮತ್ತು ಅವರು ಕೂಡ BLD ಸಂಸ್ಥೆ ಅವ್ರ ತಂದೆಯವರು ಯಾವ ರೀತಿ ಕಟ್ಟಿದ್ರು, ಯಾವ ರೀತಿ ಬೆಳೆದ್ರು ಅನ್ನೋದನ್ನು ನೋಡಿದ್ದೀರಾ. ಅದರಿಂದ ಈ ಸಂಸ್ಥೆ ಕಟ್ಟೋದ್ರಲ್ಲಿ ಬೆಳೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.